ನಾನು ಕೂಡ ಸಂಬಂಧಪಟ್ಟ ನಮ್ಮ CRB ಅವ್ರ ಹತ್ರ ಮಾತಾಡ್ತೀನಿ. ಪೊಲಿಟಿಕಲ್ ಬಿಟ್ಟರೆ ಇದೆಲ್ಲ ಹೋಯ್ತದ. ಒಂದು ಹೇಳ್ತೀನಪ್ಪ, ನಾನು ತೇಜಸ್ವಿ ಸೂರ್ಯ 2 ಬಾರಿ ಲೋಕಸಭಾ ಸದಸ್ಯರು, ಅವರು ಇದಾಗ್ತಾ ರೆಪ್ರೆಸೆಂಟ್ ಮಾಡ್ತಾ ಇರೋ ಕ್ಷೇತ್ರ ಅನಂತ್ ಕುಮಾರ್ ಅಂತ ಒಬ್ಬ ಮುತ್ಸದ್ದಿ ನಾಯಕರಿದ್ದಂಥ ಕ್ಷೇತ್ರ. ನಾವೆಲ್ಲ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಬೆಂಗಳೂರಿನಲ್ಲಿ 4 ಜನ MP ಗಳಿದ್ದಾರೆ. ಟನ್ನಲ್ ಎಲ್ಲಿ ಬರ್ತದೆ ಮತ್ತೊಂದು ಬರ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಶಿವಕುಮಾರ್ ಅವರಿಗೆ ಒಂದು ಸಜೆಷನ್ ಕೊಡ್ತೀನಿ. ಅವ್ರು ಅನ್ಯತಾ ಭಾವಿಸ್ಕೊಳ್ಬಾರ್ದು. ಯಾರೋ 4 ಜನ ಹೇಳಿದ್ರ ಬಗ್ಗೆ ಇದು ಮಾಡಿ ಸೌಂದರ್ಯ ಮತ್ತು ಅದಕ್ಕೆ ನೀವು ಖರ್ಚು ಮಾಡತಕ್ಕಂಥ ಹಣ ಎಷ್ಟೋ 43,000 ಕೋಟಿನೋ ಅದೆಷ್ಟೋ ಅದಕ್ಕೆ ಅದು ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನಗರದ ವ್ಯವಸ್ಥೆಯನ್ನು ಯಾವ ರೀತಿಗೆ ತರ್ಬೋದು, ಟನಲ್ ಮಾಡೋದ್ರಿಂದ ಮತ್ತೊಂದು ಮಾಡೋದ್ರಿಂದ ಯಾವುದೋ ಒಂದು ಕಡೆ 18-20 ಕಿಲೋಮೀಟ್ರ್ ಮಾಡೋದ್ರಿಂದ ಬೆಂಗಳೂರು ಸಮಸ್ಯೆ ಬಗೆಹರಿತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ಸಾರ್ವಜನಿಕರ ಭಾವನೆಗಳನ್ನು ಅರ್ಥ ಮಾಡಿಕೊಡ್ರಿ. ಒಬ್ಬ MP ಹೇಳ್ತಾ ಇದ್ದಾರೆ, ಅದನ್ನು ಕೂಡ ನೀವು ತೀಕ್ಷ್ಣವಾಗಿ ತೆಗೆದುಕೊಳ್ಳಿ. ಮತ್ತು ಮೂರನೇದು, ನೀವು ಕೂಡ ಬೆಂಗಳೂರಿನಲ್ಲೇ ವಾಸ ಮಾಡ್ತಕ್ಕಂಥವ್ರು. ಬೆಂಗಳೂರಿಗೂ ಕನಕಪುರಕ್ಕೂ ಏನಂತ ದೂರ ಇಲ್ಲ. ನಮಗೆಲ್ಲರಿಗಿಂತ ಕೂಡ ಬೆಂಗಳೂರಿನಲ್ಲಿ ಏನಾರು ಮಾಡಬೇಕು ಅಂತ ಕನ್ಸರ್ನ್ ಇದೆ ಅಂತ ಅನ್ನೋದು ನಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ತೆಗೆದುಕೊಳ್ಳೋ ತೀರ್ಮಾನದ ಮುಂಚೆ ಒಂಚೂರು ಬೆಂಗಳೂರನ್ನೇ ಅವಲಂಬಿತರಾಗಿ 40 ವರ್ಷ ನಮ್ಮಂಥವ್ರು ಸುಮಾರು ಜನ ಮಂಡೋತ್ತಿದ್ದೀವಿ. ನಮಗೂ ಕೂಡ ನಮ್ಮದೇ ಆದಂಥ ದೂರದೃಷ್ಟಿ ಇದೆ. ಅವೆಲ್ಲವನ್ನು ತೆಗೆದುಕೊಂಡು ಅದು ಮಾಡೋಕ್ಕೆ ಮುಂಚಿತವಾಗಿ ಹೋಯ್ತಾ ಇದ್ದಂಗೆ ಎಲ್ಲ ಒಂದು ಕಡೆ ಉಯ್ಯೋ ಮಾಡ್ರಾಯ ಅದು ಆಗೋದು ಬೇಡ. ದಯವಿಟ್ಟು ತೇಜಸ್ವಿ ಸೂರ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಅದರೊಳಗೆ ಗಾಂಭೀರ್ಯತೆ ಇದೆ. ಅದನ್ನು ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೋಬೇಕಾಗ್ತದೆ. ಇದು ಕೇವಲ ಕೋರ್ಟ್ನಲ್ಲಿ ಮತ್ತೊಂದರಲ್ಲಿ ಅಧಿಕಾರ ಇದ್ದಾಗ ಮಾಡ್ತಕ್ಕಂಥದ್ದಲ್ಲ. ಇದರಿಂದ ಸಾರ್ವಜನಿಕರ ಒಂದು ಹಣ ಏನಿದೆ, ಹಣವನ್ನು ಸದ್ಬಳಕೆ ಮಾಡುವಾಗ ಲಾಲ್ಬಾಗ್ ಅಂತದ್ದು, ಕಬ್ಬನ್ ಪಾರ್ಕ್ ಅಂತೇವು ಬೆಂಗಳೂರಿನಲ್ಲಿ ಉಳಿದಿರೋದು 2. ಆ 2ಕ್ಕೆ ಏನೂ ಮಾಡೋದಿಲ್ಲ, ಎತ್ತು ಮಾಡೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ದಂಗೆ ಟನಲ್ಗಳು ಆಗೋದಿಲ್ಲ. ಒಂದು ಸಾರಿ ನೀವು ಟನಲ್ ಮಾಡಬೇಕು ಅನ್ನೋ ಮುಂಚಿತವಾಗಿ ಮೊನ್ನೆ ತಾನೇ ನಾವು ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು 12.2 ಕಿಲೋಮೀಟರ್ಸ್ ಒಂದು ಟನಲ್ ಮಾಡಿದ್ದಾರೆ. ಒಂದು ಸಾರಿ ನೋಡ್ಕೊಬನ್ನಿ. ಬೇರೆ ಮೊನ್ನೆ ತ್ರಿಪುರಾದಲ್ಲಿ ನಾವು ಮೊನ್ನೆ ತಾನೇ ಸುಮಾರು 31-32 ಟನಲ್ ಮಾಡಿದ್ದೀವಿ. ಅದು ಬೇಡ, ನೀವು ಗುಜರಾತ್ನಲ್ಲಿ ಎಲೆಕ್ಟ್ರಿಸಿಟಿ ಮಾಡ್ತಕ್ಕಂಥವ್ರು ಒಂದು ಟನಲ್ ಮಾಡಿದ್ದಾರೆ ಸುಮಾರು 12-13 ವರ್ಷದ ಹಿಂದೆ. ಮಂತ್ರಿಗಳಾದ ಸನ್ಮಾನ್ ನರೇಂದ್ರ ಮೋದಿಯವರು ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳಾದಾಗ. ಇವೆಲ್ಲ ಹೋಗಿ ನೋಡ್ಕೊಬನ್ನಿ, ಸ್ಟಡಿ ಮಾಡಿರಿ, ಅದರ ಸಾಧಕ ಬಾಧಕ ನೋಡಿ. ಅದನ್ನು ಬಿಟ್ಬಿಟ್ಟು ನಾನೇ ಮಾಡೇ ತೀರ್ತೀನಿ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಮತ್ತು ನೀವು ಖರ್ಚು ಮಾಡೋ ದುಡ್ಡು ಟ್ಯಾಕ್ಸ್ ಪೇಯರ್ ದುಡ್ಡು, ಸಾರ್ವಜನಿಕರ ಹಣ. ನಾನು ಯಾವುದೇ ಕಾರಣಕ್ಕೆ ಪ್ರೆಸ್ಟೀಜಿಯಸ್ ಆಗಿ ತೆಗೋಬೇಡಿ. ಸಾರ್ವಜನಿಕರ ಹಿತ ಮುಖ್ಯ. ಒಬ್ಬ ಲೋಕಸಭಾ ಸದಸ್ಯ ತನ್ನ ಕರ್ತವ್ಯವನ್ನು ತಾನು ಮಾಡುವಾಗ ಆತನಲ್ಲಿ ಇರ್ತಕ್ಕಂಥ ಅನುಭವವನ್ನು ಕೂಡ ನೀವು ಪರಿಗಣಿಸಬೇಕಾಗ್ತದೆ. ನೀವು ಇದನ್ನು ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನೋದು ಬಿಟ್ಟು ಸಾರ್ವಜನಿಕರ ಹಿತ ಕಾಪಾಡಬೇಕು ಅಂದರೆ ಇದ್ರ ಬಗ್ಗೆ ಚರ್ಚೆ ಆಗಲಿ. ತಾಂತ್ರಿಕ ತಜ್ಞರಿದ್ದಾರೆ, ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ, ಆ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಇಂಚು ಕೂಡ ಅವರು ಅದನ್ನು ಪರಿಶೀಲನೆ ಮಾಡಲಿ. ಅದಾದ್ಮೇಲೆ ಮಾಡಿ. ಇವತ್ತು ನೀವು ಖಾತಾ ಬಿ ಖಾತಾ ಅಂತೀರಿ. ಖಾತಾ ಬಿ ಖಾತಾ ಮಾಡಿದ್ದು ನನ್ನ ಕಾಲದಲ್ಲಿ ಸನ್ಮಾನ್ಯ ದಿವಂಗತ JH ಪಟೇಲ್ರವ್ರು ಇದ್ದಾಗ 100 ರೂಪಾಯಿ 50 ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಿ ನಾವೇ ಅದನ್ನು ಆದೇಶ ಮಾಡಿದೆ. ಅದು ಯಾವ ರೀತಿ ಇದೆ ಏನಿದೆ ಅಂತ ಕರೆದು ಮಾತಾಡ್ಬೋದು ನೀವು. ಅದನ್ನು ಬಿಟ್ಟು ನೀವು 5% ಕಟ್ಟಿ 5% ಯಾವ ರೈಟು? ಅವತ್ತು ಒಂದು ಸೈಟ್ಗೆ 2,000, 3,000, 10,000. ಇವತ್ತು ಒಂದು ಸೈಟಲ್ಲ, ಒಂದು ಅಡಿಗೆ 15,000, 20,000 ಇದೆ. ಎಷ್ಟು ಕಡೆ ತೊಗೊಂಡು ಹೋಗ್ತೀರಿ, ಏನೇನು ಮಾಡ್ತೀರಿ? ಇಂಥವನ್ನೆಲ್ಲ ಬಿಟ್ಟು ಇದನ್ನು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಕಾರ್ಯರೂಪಕ್ಕೆ ತರುವಾಗ ದಯವಿಟ್ಟು ಸಾಧಕ ಬಾಧಕಗಳನ್ನು ನೋಡಿ. ಟನಲ್ಲು ಬಾಯಿನಲ್ಲಿ ಹೇಳೋ ಸುಲಭ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಕೂಡ ನೀವು ಗಮನಕ್ಕೆ ತಗೋಬೇಕಾಗ್ತದೆ. ಇದನ್ನು ಮಾಡುವಾಗ ನಿಷ್ಠೂರವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀರಿ. ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ, ಅದು ಬಂದಮೇಲೆ ರಿಪೋರ್ಟ್ ಬಂದಮೇಲೆ ನಮ್ಮನ್ನೆಲ್ಲ ಕರೀರಿ. ನಾವು ಕೂಡ ಬೆಂಗಳೂರಿನಲ್ಲಿ 40 ವರ್ಷ ಮಣ್ಣೋತಿದ್ದೀವಿ. ಏನೋ ಅನಿರೀಕ್ಷಿತವಾಗಿ ತುಮಕೂರಿಗೆ ಹೋಗಿರ್ಬೋದು. ಬೆಂಗಳೂರು ನನಗೂ ಕೂಡ ತುಂಬ ಡೀಪ್ ಇದ್ದೀನಿ. ನಿಮ್ಮ ಏನು ಖಾತಾ ಬಿ ಖಾತಾ ಅಂತ ದಿನಾ ಪೇಪರ್ ಕೊಡ್ತಿರಲ್ಲ, ಇದು ಮಾಡಿದ್ದು ಈ ಸೋಮಣ್ಣ. ಅವತ್ತಿದ್ದವರು ಸನ್ಮಾನ್ಯ JH ಪಟೇಲ್ರು ಮುಖ್ಯಮಂತ್ರಿಗಳಾಗಿ. ಇಂಥ ಅನೇಕರು ಮಸ್ತಿಕ್ಕಿದ್ದಾರೆ ನಮ್ಮಂಥವ್ರು. ಅವ್ರನ್ನೆಲ್ಲ ಪರಿಗಣಿಸಿ ಶಿವಕುಮಾರ್ ಅವರೇ. ನಿಮ್ಮ ಕೆಲಸ ಕಾರ್ಯಗಳ ನಿಮ್ಮ ಸ್ಪೀಡನ್ನು ನಾನು ಇಷ್ಟಪಡ್ತೀನಿ. ಆ ಸ್ಪೀಡೆಲ್ಲ ಒಂದು ಕಡೆ ಇನ್ನೊಂದಾಗಿ ಏನೋ ಆಗೋದು ಬೇಡ. ದಯವಿಟ್ಟು ಕುಳಿತುಕೊಂಡು ಮನೆ ಕೊಡೋದಕ್ಕೆ ತೀರ್ಮಾನ ಮಾಡಿ.